ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ಹಳೆಯ ಕಟ್ಟಡಗಳ ವರದಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಹಳೆಯ ಕಟ್ಟಡಗಳನ್ನು ವೀಕ್ಷಿಸಿ ಅದರ ವರದಿಯನ್ನ ನೀಡಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. ಡಿಎಚ್ಒ, ಟಿಎಚ್ಒ ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ತಾಲೂಕು ನೋಡಲ್ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ವರದಿಯನ್ನ ನೀಡಬೇಕು, ಎಷ್ಟು ಸುದೃಢವಾಗಿದೆ, ಯಾವಾಗ ಬೀಳುವಂತ ಸಾಧ್ಯತೆ ಇದೆ, ಎಷ್ಟು ವರ್ಷ ಹಳೆಯದು, ಮತ್ತೆ ಮರು ನಿರ್ಮಾಣ ಮಾಡಬೇಕು ಅಂತಂದ್ರೆ ಅಂತ ಅನಿವಾರ್ಯತೆ ಅವಶ್ಯಕತೆ ಇದೆಯಾ, ಇಂಥದ್ದೆಲ್ಲ ವರದಿಗಳನ್ನ ಇಂಥೆಲ್ಲ ವಿಚಾರಗಳನ್ನ ಒಳಗೊಂಡಂತ ಒಂದು ವರದಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಆ ಸೂಚನೆಯ ಮೇರೆಗೆ ಒಂದು ವರದಿಯನ್ನ ಈಗ ನೀಡಲಾಗುತ್ತೆ. ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಕಟ್ಟಡ ಯಾವ ಸ್ಥಿತಿಯಲ್ಲಿದೆ, ಸುಸ್ಥಿತಿಯಲ್ಲಿ ಇದೆಯಾ ಅಥವಾ ದುಸ್ಥಿತಿಯಲ್ಲಿದೆಯಾ, ಎಷ್ಟು ವರ್ಷ ಹಳೆಯದು, ಯಾವುದಾದ್ರೂ ಬಿರುಕು ಬಿಟ್ಟಿದ್ದಲ್ಲಿ ಅದರ ಉಲ್ಲೇಖಗಳು ಇದೆಲ್ಲವನ್ನು ಕೂಡ ನೀಡಬೇಕು. ಶಿಥಿಲಾವಸ್ಥೆಯಲ್ಲಿದ್ದರೆ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿ ಆನಂತರ ವರದಿಯನ್ನು ಕೂಡ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ನೋಡಲ್ ಅಧಿಕಾರಿ ಹಾಗೆ ಡಿಎಚ್ಒ, ಟಿಎಚ್ಒಗೂ ಕೂಡ ಈ ಸೂಚನೆಯನ್ನು ನೀಡಲಾಗಿದೆ. ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ಹಳೆಯ ಕಟ್ಟಡಗಳ ವರದಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಹಳೆಯ ಕಟ್ಟಡಗಳನ್ನು ವೀಕ್ಷಿಸಿ ಅದರ ವರದಿಯನ್ನ ನೀಡಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. ಡಿಎಚ್ಒ, ಟಿಎಚ್ಒ ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ತಾಲೂಕು ನೋಡಲ್ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ವರದಿಯನ್ನ ನೀಡಬೇಕು, ಎಷ್ಟು ಸುದೃಢವಾಗಿದೆ, ಯಾವಾಗ ಬೀಳುವಂತ ಸಾಧ್ಯತೆ ಇದೆ, ಎಷ್ಟು ವರ್ಷ ಹಳೆಯದು, ಮತ್ತೆ ಮರು ನಿರ್ಮಾಣ ಮಾಡಬೇಕು ಅಂತಂದ್ರೆ ಅಂತ ಅನಿವಾರ್ಯತೆ ಅವಶ್ಯಕತೆ ಇದೆಯಾ, ಇಂಥದ್ದೆಲ್ಲ ವರದಿಗಳನ್ನ ಇಂಥೆಲ್ಲ ವಿಚಾರಗಳನ್ನ ಒಳಗೊಂಡಂತ ಒಂದು ವರದಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಆ ಸೂಚನೆಯ ಮೇರೆಗೆ ಒಂದು ವರದಿಯನ್ನ ಈಗ ನೀಡಲಾಗುತ್ತೆ. ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಕಟ್ಟಡ ಯಾವ ಸ್ಥಿತಿಯಲ್ಲಿದೆ, ಸುಸ್ಥಿತಿಯಲ್ಲಿ ಇದೆಯಾ ಅಥವಾ ದುಸ್ಥಿತಿಯಲ್ಲಿದೆಯಾ, ಎಷ್ಟು ವರ್ಷ ಹಳೆಯದು, ಯಾವುದಾದ್ರೂ ಬಿರುಕು ಬಿಟ್ಟಿದ್ದಲ್ಲಿ ಅದರ ಉಲ್ಲೇಖಗಳು ಇದೆಲ್ಲವನ್ನು ಕೂಡ ನೀಡಬೇಕು. ಶಿಥಿಲಾವಸ್ಥೆಯಲ್ಲಿದ್ದರೆ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿ ಆನಂತರ ವರದಿಯನ್ನು ಕೂಡ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ನೋಡಲ್ ಅಧಿಕಾರಿ ಹಾಗೆ ಡಿಎಚ್ಒ, ಟಿಎಚ್ಒಗೂ ಕೂಡ ಈ ಸೂಚನೆಯನ್ನು ನೀಡಲಾಗಿದೆ. ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ಹಳೆಯ ಕಟ್ಟಡಗಳ ವರದಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಹಳೆಯ ಕಟ್ಟಡಗಳನ್ನು ವೀಕ್ಷಿಸಿ ಅದರ ವರದಿಯನ್ನ ನೀಡಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. ಡಿಎಚ್ಒ, ಟಿಎಚ್ಒ ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ತಾಲೂಕು ನೋಡಲ್ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ವರದಿಯನ್ನ ನೀಡಬೇಕು, ಎಷ್ಟು ಸುದೃಢವಾಗಿದೆ, ಯಾವಾಗ ಬೀಳುವಂತ ಸಾಧ್ಯತೆ ಇದೆ, ಎಷ್ಟು ವರ್ಷ ಹಳೆಯದು, ಮತ್ತೆ ಮರು ನಿರ್ಮಾಣ ಮಾಡಬೇಕು ಅಂತಂದ್ರೆ ಅಂತ ಅನಿವಾರ್ಯತೆ ಅವಶ್ಯಕತೆ ಇದೆಯಾ, ಇಂಥದ್ದೆಲ್ಲ ವರದಿಗಳನ್ನ ಇಂಥೆಲ್ಲ ವಿಚಾರಗಳನ್ನ ಒಳಗೊಂಡಂತ ಒಂದು ವರದಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಆ ಸೂಚನೆಯ ಮೇರೆಗೆ ಒಂದು ವರದಿಯನ್ನ ಈಗ ನೀಡಲಾಗುತ್ತೆ. ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಕಟ್ಟಡ ಯಾವ ಸ್ಥಿತಿಯಲ್ಲಿದೆ, ಸುಸ್ಥಿತಿಯಲ್ಲಿ ಇದೆಯಾ ಅಥವಾ ದುಸ್ಥಿತಿಯಲ್ಲಿದೆಯಾ, ಎಷ್ಟು ವರ್ಷ ಹಳೆಯದು, ಯಾವುದಾದ್ರೂ ಬಿರುಕು ಬಿಟ್ಟಿದ್ದಲ್ಲಿ ಅದರ ಉಲ್ಲೇಖಗಳು ಇದೆಲ್ಲವನ್ನು ಕೂಡ ನೀಡಬೇಕು. ಶಿಥಿಲಾವಸ್ಥೆಯಲ್ಲಿದ್ದರೆ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿ ಆನಂತರ ವರದಿಯನ್ನು ಕೂಡ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ನೋಡಲ್ ಅಧಿಕಾರಿ ಹಾಗೆ ಡಿಎಚ್ಒ, ಟಿಎಚ್ಒಗೂ ಕೂಡ ಈ ಸೂಚನೆಯನ್ನು ನೀಡಲಾಗಿದೆ. ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ಹಳೆಯ ಕಟ್ಟಡಗಳ ವರದಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಹಳೆಯ ಕಟ್ಟಡಗಳನ್ನು ವೀಕ್ಷಿಸಿ ಅದರ ವರದಿಯನ್ನ ನೀಡಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. ಡಿಎಚ್ಒ, ಟಿಎಚ್ಒ ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ತಾಲೂಕು ನೋಡಲ್ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ವರದಿಯನ್ನ ನೀಡಬೇಕು, ಎಷ್ಟು ಸುದೃಢವಾಗಿದೆ, ಯಾವಾಗ ಬೀಳುವಂತ ಸಾಧ್ಯತೆ ಇದೆ, ಎಷ್ಟು ವರ್ಷ ಹಳೆಯದು, ಮತ್ತೆ ಮರು ನಿರ್ಮಾಣ ಮಾಡಬೇಕು ಅಂತಂದ್ರೆ ಅಂತ ಅನಿವಾರ್ಯತೆ ಅವಶ್ಯಕತೆ ಇದೆಯಾ, ಇಂಥದ್ದೆಲ್ಲ ವರದಿಗಳನ್ನ ಇಂಥೆಲ್ಲ ವಿಚಾರಗಳನ್ನ ಒಳಗೊಂಡಂತ ಒಂದು ವರದಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ
ಸೂಚನೆಯನ್ನ ನೀಡಲಾಗಿದೆ. ಆ ಸೂಚನೆಯ ಮೇರೆಗೆ ಒಂದು ವರದಿಯನ್ನ ಈಗ ನೀಡಲಾಗುತ್ತೆ. ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಕಟ್ಟಡ ಯಾವ ಸ್ಥಿತಿಯಲ್ಲಿದೆ, ಇದೆಯಾ ಅಥವಾ ದುಸ್ಥಿತಿಯಲ್ಲಿದೆಯಾ, ಎಷ್ಟು ವರ್ಷ ಹಳೆಯದು, ಯಾವುದಾದ್ರೂ ಬಿರುಕು ಬಿಟ್ಟಿದ್ದಲ್ಲಿ ಅದರ ಉಲ್ಲೇಖಗಳು ಇದೆಲ್ಲವನ್ನು ಕೂಡ ನೀಡಬೇಕು. ಶಿಥಿಲಾವಸ್ಥೆಯಲ್ಲಿದ್ದರೆ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿ ಆನಂತರ ವರದಿಯನ್ನು ಕೂಡ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ನೋಡಲ್ ಅಧಿಕಾರಿ ಹಾಗೆ DHO THOಗೂ ಕೂಡ ಈ ಸೂಚನೆಯನ್ನು ನೀಡಲಾಗಿದೆ. ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ಹಳೆಯ ಕಟ್ಟಡಗಳ ವರದಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಹಳೆಯ ಕಟ್ಟಡಗಳನ್ನು ವೀಕ್ಷಿಸಿ ಅದರ ವರದಿಯನ್ನ ನೀಡಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. DHO THO ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ತಾಲೂಕು ನೋಡಲ್ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ವರದಿಯನ್ನ ನೀಡಬೇಕು, ಎಷ್ಟು ಸುದೃಢವಾಗಿದೆ, ಯಾವಾಗ ಬೀಳುವಂಥ ಸಾಧ್ಯತೆ ಇದೆ, ಎಷ್ಟು ವರ್ಷ ಹಳೆಯದು, ಮತ್ತೆ ಮರು ನಿರ್ಮಾಣ ಮಾಡಬೇಕು ಅಂತಂದರೆ ಅಂಥ ಅನಿವಾರ್ಯತೆ ಅವಶ್ಯಕತೆ ಇದೆಯಾ, ಇಂಥದ್ದೆಲ್ಲ ವರದಿಗಳನ್ನು ಇಂಥೆಲ್ಲ ವಿಚಾರಗಳನ್ನು ಒಳಗೊಂಡಂಥ ಒಂದು ವರದಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ನೀಡಲಾಗಿದೆ. ಆ ಸೂಚನೆಯ ಮೇರೆಗೆ ಒಂದು ವರದಿಯನ್ನು ಈಗ ನೀಡಲಾಗುತ್ತೆ. ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಕಟ್ಟಡ ಯಾವ ಸ್ಥಿತಿಯಲ್ಲಿದೆ, ಇದೆಯಾ ಅಥವಾ ದುಸ್ಥಿತಿಯಲ್ಲಿದೆಯಾ, ಎಷ್ಟು ವರ್ಷ ಹಳೆಯದು, ಯಾವುದಾದ್ರೂ ಬಿರುಕು ಬಿಟ್ಟಿದ್ದಲ್ಲಿ ಅದರ ಉಲ್ಲೇಖಗಳು ಇದೆಲ್ಲವನ್ನು ಕೂಡ ನೀಡಬೇಕು. ಶಿಥಿಲಾವಸ್ಥೆಯಲ್ಲಿದ್ದರೆ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿ ಆನಂತರ ವರದಿಯನ್ನು ಕೂಡ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ನೋಡಲ್ ಅಧಿಕಾರಿ ಹಾಗೆ DHO THOಗೂ ಕೂಡ ಈ ಸೂಚನೆಯನ್ನು ನೀಡಲಾಗಿದೆ. ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ಹಳೆಯ ಕಟ್ಟಡಗಳ ವರದಿಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಹಳೆಯ ಕಟ್ಟಡಗಳನ್ನು ವೀಕ್ಷಿಸಿ ಅದರ ವರದಿಯನ್ನ ನೀಡಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. DHO THO ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ತಾಲೂಕು ನೋಡಲ್ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ವರದಿಯನ್ನ ನೀಡಬೇಕು, ಎಷ್ಟು ಸುದೃಢವಾಗಿದೆ, ಯಾವಾಗ ಬೀಳುವಂಥ ಸಾಧ್ಯತೆ ಇದೆ, ಎಷ್ಟು ವರ್ಷ ಹಳೆಯದು, ಮತ್ತೆ ಮರು ನಿರ್ಮಾಣ ಮಾಡಬೇಕು ಅಂತಂದರೆ ಅಂಥ ಅನಿವಾರ್ಯತೆ ಅವಶ್ಯಕತೆ ಇದೆಯಾ, ಇಂಥದ್ದೆಲ್ಲ ವರದಿಗಳನ್ನು ಇಂಥೆಲ್ಲ ವಿಚಾರಗಳನ್ನು ಒಳಗೊಂಡಂಥ ಒಂದು ವರದಿಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ನೀಡಲಾಗಿದೆ. ಆ ಸೂಚನೆಯ ಮೇರೆಗೆ ಒಂದು ವರದಿಯನ್ನು ಈಗ ನೀಡಲಾಗುತ್ತೆ. ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಕಟ್ಟಡ ಯಾವ ಸ್ಥಿತಿಯಲ್ಲಿದೆ, ಇದೆಯಾ ಅಥವಾ ದುಸ್ಥಿತಿಯಲ್ಲಿದೆಯಾ, ಎಷ್ಟು ವರ್ಷ ಹಳೆಯದು, ಯಾವುದಾದ್ರೂ ಬಿರುಕು ಬಿಟ್ಟಿದ್ದಲ್ಲಿ ಅದರ ಉಲ್ಲೇಖಗಳು ಇದೆಲ್ಲವನ್ನು ಕೂಡ ನೀಡಬೇಕು. ಶಿಥಿಲಾವಸ್ಥೆಯಲ್ಲಿದ್ದರೆ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿ ಆನಂತರ ವರದಿಯನ್ನು ಕೂಡ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ನೋಡಲ್ ಅಧಿಕಾರಿ ಹಾಗೆ DHO THOಗೂ ಕೂಡ ಈ ಸೂಚನೆಯನ್ನು ನೀಡಲಾಗಿದೆ.